ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರು ನೀವು ಸಾಹಸ ಪ್ರಿಯರು. ಇಂದಿನ ಸವಾಲುಗಳನ್ನ ಕೇವಲ ತೊಂದರೆಗಳೆಂದು ಭಾವಿಸದೆ ಅವುಗಳನ್ನ ನಿಮ್ಮ ಸಾಮರ್ಥ್ಯ ಪ್ರದರ್ಶಿಸಲು ಸಿಕ್ಕ ಅವಕಾಶಗಳೆಂದು ಪರಿಗಣಿಸಿ. ನಿಮ್ಮ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಖಂಡಿತ ದೊರೆಯುವಂಥದ್ದು. ಗೆಲುವಿನ ಹಾದಿಯಲ್ಲಿ ಅಡೆತಡೆಗಳು ಬರುವುದು ಸ್ವಾಭಾವಿಕ. ಆದರೆ ಸಮುದ್ರದ ಅಲೆಗಳು ಎಷ್ಟೇ ದೊಡ್ಡದಾಗಿದ್ದರೂ ಹಡಗಿನ ಚಾಲಕ ಚತುರನಾಗಿದ್ದರೆ ದಡ ಸೇರುವುದು ನಿಶ್ಚಿತವಾದುದು. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಯಶಸ್ಸಿನ ದೋಣಿಗೆ ಚಾಲಕನಿದ್ದಂತೆ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಸಂಚಲನ ಉಂಟಾಗುವಂಥದ್ದು. ಮಂಗಳನ ಪ್ರಭಾವದಿಂದ ನಿಮ್ಮ ಕಾರ್ಯದಕ್ಷತೆ ಹೆಚ್ಚಲಿದ್ದು ಕಠಿಣ ಕೆಲಸಗಳನ್ನ ಸುಲಭವಾಗಿ ಪೂರೈಸುವಿರಿ. ಉದ್ಯೋಗ ಬದಲಾವಣೆಗೆ ಪ್ರಯತ್ನಿಸುವವರಿಗೆ ಇಂದು ಶುಭ ಸುದ್ದಿ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ವ್ಯಾಪಾರಸ್ಥರು ಇಂದು ಹೊಸ ಯೋಜನೆಗಳಿಗೆ ಬಂಡವಾಳ ಹೂಡಲು ಇದು ಒಳ್ಳೆಯ ಸಮಯ. ಪಾಲುದಾರರೊಂದಿಗೆ ನಂಬಿಕೆ ಮತ್ತು ಪಾರದರ್ಶಕತೆಯನ್ನ ಕಾಪಾಡಿಕೊಳ್ಳಬೇಕಾಗುತ್ತೆ. ಇನ್ನು ಆರ್ಥಿಕವಾಗಿ ಇಂದು ಲಾಭದಾಯಕವಾದಂತಹ ದಿನ. ಅನಿರೀಕ್ಷಿತ ಮೂಲಗಳಿಂದ ಧನ ಲಾಭವಾಗುವಂತಹ ಯೋಗವಿದೆ. ದೀರ್ಘಕಾಲದ ಹೂಡಿಕೆಗಳಿಂದ ಲಾಭಾಂಶ ದೊರೆಯುವಂಥದ್ದು. ಆದರೆ ಭೂಮಿ ಅಥವಾ ಆಸ್ತಿಗೆ ಸಂಬಂಧಿಸಿದಂತಹ ವ್ಯವಹಾರಗಳಲ್ಲಿ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ ಮುನ್ನಡೆಯುವುದು ಉತ್ತಮ. ಇನ್ನು ಅನಗತ್ಯ ಸಾಲ ನೀಡುವಿಕೆಯನ್ನ ಇಂದು ಆದಷ್ಟು ನೀವು ತಪ್ಪಿಸಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸಿರುವಂಥದ್ದು. ಸಂಗಾತಿಯೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಬಾಂಧವ್ಯ ಗಟ್ಟಿಯಾಗಲಿದೆ. ಅವಿವಾಹಿತರಿಗೆ ವಿವಾಹ ಮಾತುಕತೆಗಳಲ್ಲಿ ಪ್ರಗತಿ ಕಂಡು ಬರುವಂತಹ ಸಾಧ್ಯತೆ ಇದೆ. ಮಕ್ಕಳಿಂದ ಸಮಾಜದಲ್ಲಿ ನಿಮ್ಮ ಗೌರವ ಕೂಡ ಹೆಚ್ಚಾಗುವಂಥದ್ದು. ಇನ್ನು ಆರೋಗ್ಯದ ಬಗ್ಗೆ ಇಂದು ನೀವು ಜಾಗರೂಕರಾಗಿರಬೇಕಾಗುತ್ತೆ. ಅತಿಯಾದ ಮಾನಸಿಕ ಒತ್ತಡವು ರಕ್ತದೊತ್ತಡದ ಮೇಲೆ ಪ್ರಭಾವವನ್ನ ಬೀರಬಹುದು. ಉಸಿರಾಟದ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ತೊಂದರೆಗಳಿದ್ದರೆ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯವನ್ನ ಮಾಡಬೇಡಿ. ಸಕಾಲಕ್ಕೆ ಸಮತೋಲಿತ ಆಹಾರವನ್ನ ಸೇವಿಸಿ ಮತ್ತು ಸಾಕಷ್ಟು ವಿಶ್ರಾಂತಿಯನ್ನ ಪಡೆಯಬೇಕಾಗುತ್ತೆ. ಇಂದು ಬುಧನ ಮಂತ್ರವನ್ನ ಪಠಿಸಬೇಕಾಗುತ್ತೆ. ಓಂ ಭುಂ ಬುಧಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಜಪಿಸಿ. ಇದು ನಿಮ್ಮ ಬುದ್ಧಿಶಕ್ತಿಯನ್ನ ಚುರುಕುಗೊಳಿಸುವಂತಹ ಕಾರ್ಯವನ್ನ ಮಾಡುವಂಥದ್ದು. ಇನ್ನು ಸೇವೆಯ ಮೂಲಕ ಪರಿಹಾರವನ್ನ ಪಡೆದುಕೊಳ್ಳಬೇಕಾಗುತ್ತೆ. ಹಸಿರು ಬಣ್ಣದ ಬಟ್ಟೆ ಅಥವಾ ಹಸಿರು ಬೇಳೆಯನ್ನ ದಾನವಾಗಿ ಮಾಡುವುದು ಅಥವಾ ಹಸುವಿಗೆ ಹಸಿರು ಹುಲ್ಲನ್ನ ನೀಡುವುದು ಅತ್ಯಂತ ಶುಭದಾಯಕವಾದಂಥದ್ದು. ಇನ್ನು ಗಣೇಶನ ಪೂಜೆಯನ್ನ ಮಾಡಬೇಕಾಗುತ್ತೆ. ಇಂದು ಬೆಳಗ್ಗೆ ಗಣೇಶನಿಗೆ 21 ಗರಿಕೆಯನ್ನ ಅರ್ಪಿಸಿ ಸಂಕಷ್ಟಹರ ಗಣಪತಿ ಸ್ತೋತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ಕೆಲಸದಲ್ಲಿರುವಂತಹ ವಿಘ್ನಗಳನ್ನ ನಿವಾರಿಸುವಂಥದ್ದು. ಇಂದು ನಿಮ್ಮ ಉಡುಪಿನಲ್ಲಿ ಕೆಂಪು ಅಥವಾ ಹಸಿರು ಬಣ್ಣದ ಯಾವುದಾದರೂ ಅಂಶವಿರುವಂತಹ ಬಟ್ಟೆಯನ್ನ ನೀವು ಆಯ್ದುಕೊಳ್ಳಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 1 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಹಸಿರು ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ. ವೃಷಭ ರಾಶಿಯವರು ನೀವು ಸ್ಥಿರ ಚಿತ್ತದವರು. ಇಂದು ನಿಮ್ಮ ದಾರಿಯಲ್ಲಿ ಎದುರಾಗುವ ಸವಾಲುಗಳನ್ನ ಸ್ಮಿತವದನದಿಂದ ಎದುರಿಸಬೇಕಾಗುತ್ತೆ. ಆಗ ಖಂಡಿತವಾಗಿಯೂ ಜಯ ನಿಮ್ಮದಾಗುವಂಥದ್ದು. ಏಕೆಂದರೆ ಯಶಸ್ಸು ಎನ್ನುವುದು ಒಮ್ಮೆಲೆ ಸಿಗುವಂತಹ ಲಾಟರಿಯಲ್ಲ. ಅದು ದಿನವೂ ನಾವು ಹಾಕುವಂತಹ ಸಣ್ಣ ಸಣ್ಣ ಶ್ರಮದ ಮೊತ್ತವಾಗುವಂಥದ್ದು. ನಿಮ್ಮ ತಾಳ್ಮೆ ಮತ್ತು ಸತತ ಪ್ರಯತ್ನವಿದ್ದರೆ ಎಂತಹ ಕಠಿಣ ಗುರಿಯೂ ಕೂಡ ನಿಮ್ಮದಾಗಲಿದೆ. ನೆನಪಿಡಿ, ವಜ್ರವು ಅತಿಯಾದ ಒತ್ತಡವನ್ನ ತೆಗೆದುಕೊಂಡ ಮೇಲೆಯೇ ಹೊಳೆಯಲು ಆರಂಭಿಸುವುದು. ಇಂದು ಆರ್ಥಿಕ ಪರಿಸ್ಥಿತಿಯನ್ನು ನೋಡುವುದಾದರೆ ಹಣಕಾಸಿನ ವಿಚಾರದಲ್ಲಿ ಇಂದು ನಿಮಗೆ ಅದೃಷ್ಟವಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ಅನಿರೀಕ್ಷಿತವಾದಂತಹ ಲಾಭಾಂಶ ದೊರೆಯಲಿದೆ. ಸ್ಥಿರ ಆಸ್ತಿ ಅಥವಾ ಚಿನ್ನದ ಮೇಲೆ ಹೂಡಿಕೆ ಮಾಡಲು ಇದು ಒಳ್ಳೆಯ ದಿನ. ಆದರೆ ಐಷಾರಾಮಿ ವಸ್ತುಗಳಿಗಾಗಿ ಹೆಚ್ಚಿನ ಹಣ ವ್ಯಯಿಸುವಂತಹ ಸಂಭವವಿರುವುದರಿಂದ ಬಜೆಟ್ ಮೇಲೆ ನಿಗಾವನ್ನ ಇರಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಸಾಮರಸ್ಯ ನೆಲೆಸುವಂತಹ ದಿನ. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರಲಿದ್ದು ಅವರ ಸಲಹೆಯು ವೃತ್ತಿಪರ ಸಮಸ್ಯೆಗಳನ್ನ ಬಗೆಹರಿಸಲು ಸಹಾಯವನ್ನ ಮಾಡಲಿದೆ. ಅವಿವಾಹಿತರಿಗೆ ವಿವಾಹದ ಮಾತುಕತೆಗಳಲ್ಲಿ ಪ್ರಗತಿ ಕಂಡು ಬರಲಿದೆ. ಮನೆಯಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸುವುದು ಕೂಡ ಉತ್ತಮವಾಗಿರುವಂಥದ್ದು. ಇನ್ನು ಉದ್ಯೋಗದಲ್ಲಿ ಮತ್ತು ವ್ಯಾಪಾರಿಗಳಿಗೆ ಇಂದು ವೃತ್ತಿ ಜೀವನದಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿರುವಿರಿ. ಸ್ಥಗಿತಗೊಂಡಿದ್ದಂತಹ ಕೆಲಸಗಳು ಪುನರಾರಂಭಗೊಳ್ಳಲಿವೆ. ವ್ಯಾಪಾರಸ್ಥರಿಗೆ ದೂರದ ಊರುಗಳಿಂದ ಲಾಭದಾಯಕ ಸುದ್ದಿಗಳು ಬರಲಿವೆ. ಇಂದು ಸಹೋದ್ಯೋಗಿಗಳೊಂದಿಗೆ ವಾದವನ್ನ ಮಾಡುವುದನ್ನ ತಪ್ಪಿಸಬೇಕಾಗುತ್ತೆ. ನಿಮ್ಮ ತಾಳ್ಮೆಯೇ ಇಂದು ನಿಮ್ಮ ಅತಿದೊಡ್ಡ ಶಸ್ತ್ರವಾಗಲಿದೆ. ಕಲೆ ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಇರುವವರಿಗೆ ಹೊಸ ಅವಕಾಶಗಳು ಹುಡುಕಿಕೊಂಡು ಬರುವಂತಹ ದಿನ. ಇನ್ನು ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಆದರೆ ಅತಿಯಾದ ಕೆಲಸದ ಒತ್ತಡದಿಂದ ಸಣ್ಣ ಮಟ್ಟದ ತಲೆನೋವು ಅಥವಾ ಕಣ್ಣಿನ ಆಯಾಸವಾಗಬಹುದು. ಪೌಷ್ಟಿಕ ಆಹಾರ ಮತ್ತು ಸಮಯಕ್ಕೆ ಸರಿಯಾದ ನಿದ್ರೆ ಅಗತ್ಯವಾಗಿ ನಿಮಗೆ ಬೇಕಾಗುವಂಥದ್ದು. ಇಂದು
ಲಕ್ಷ್ಮೀ ನಾರಾಯಣ ಪೂಜೆಯನ್ನ ಮಾಡಬೇಕಾಗುತ್ತೆ. ಇಂದು ಮಹಾಲಕ್ಷ್ಮಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನ ಮಾಡಿ. ಇದರಿಂದ ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗಲಿವೆ. ಇನ್ನು ಗಣೇಶನಿಗೆ ಗರಿಕೆಯನ್ನ ಅರ್ಪಿಸಬೇಕಾಗುತ್ತೆ. ವಿಘ್ನ ನಿವಾರಕನಾದಂತಹ ಗಣೇಶನಿಗೆ 21 ಗರಿಕೆಯನ್ನ ಅರ್ಪಿಸಿ. ಇದು ನಿಮ್ಮ ಕಾರ್ಯಗಳಲ್ಲಿ ಎದುರಾಗುವಂತಹ ವಿಘ್ನಗಳನ್ನ ದೂರ ಮಾಡುವಂತದ್ದು. ಇನ್ನು ದಾನವನ್ನ ಮಾಡಬೇಕಾಗುತ್ತೆ. ಸಾಧ್ಯವಾದರೆ ಹಸಿರು ಹೆಸರು ಬೇಳೆಯನ್ನ ಅಥವಾ ಹಸಿರು ಬಣ್ಣದ ಬಟ್ಟೆಯನ್ನ ದಾನವಾಗಿ ಮಾಡಿ. ಇದು ನಿಮ್ಮ ರಾಶಾಧಿಪತಿ ಶುಕ್ರ ಮತ್ತು ಇಂದಿನ ಅಧಿಪತಿ ಬುಧನ ಅನುಗ್ರಹಕ್ಕೆ ಕಾರಣವಾಗುವಂತದ್ದು. ಇನ್ನು ಜಪವನ್ನ ನೋಡುವುದಾದರೆ ಓಂ ಶ್ರಾಂ ಶ್ರೀಂ ಶ್ರೌಂ ಸಂ ಚಂದ್ರಮಸೇ ನಮಃ ಅಥವಾ ಓಂ ಹುಂ ಬುಧಾಯ ನಮಃ ಮಂತ್ರವನ್ನ 21 ಬಾರಿ ಪಠಿಸಿ. ಶುಭ ಸಂಖ್ಯೆಯಾಗಿ 6 ಮತ್ತು 2 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ಹಸಿರು ಬಣ್ಣವನ್ನ ಬಳಸಿ. ಮಿಥುನ ರಾಶಿ. ಮಿಥುನ ರಾಶಿಯವರು ನೀವು ಒಂದೇ ಸಮಯದಲ್ಲಿ ಹಲವು ವಿಷಯಗಳನ್ನ ನಿಭಾಯಿಸುವಂತಹ ಶಕ್ತಿಯನ್ನ ಹೊಂದಿದ್ದೀರಿ. ಇಂದು ಆ ಶಕ್ತಿಯನ್ನ ನಿಮ್ಮ ಗುರಿ ಸಾಧನೆಯತ್ತ ಕೇಂದ್ರೀಕರಿಸಿ. ಆಗ ಗೆಲುವು ನಿಮ್ಮ ಪರಿಶ್ರಮಕ್ಕೆ ಸಿಗುವಂತಹ ಪ್ರತಿಫಲವಾಗಲಿದೆ. ಸ್ಪರ್ಧೆಯು ಇತರರೊಂದಿಗೆ ಅಲ್ಲ, ನಿಮ್ಮ ನಿನ್ನೆಯ ಸಾಧನೆಯೊಂದಿಗೆ ಇರಲಿ. ಪ್ರತಿದಿನವೂ ನಿಮ್ಮನ್ನ ನೀವು ಉತ್ತಮಪಡಿಸಿಕೊಳ್ಳುವ ಪ್ರಯತ್ನವೇ ಜೀವನದ ಅತಿ ದೊಡ್ಡದಾದಂತಹ ವಿಜಯ ಸಿಗುವಂತದ್ದು. ಇಂದು ನಿಮ್ಮ ವೃತ್ತಿ ಜೀವನದಲ್ಲಿ ಅತ್ಯಂತ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರಲಿವೆ. ವಿಶೇಷವಾಗಿ ಸಂವಹನ, ಬರವಣಿಗೆ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಇರುವವರಿಗೆ ಹೊಸ ಅವಕಾಶಗಳು ಲಭಿಸಲಿವೆ. ಉದ್ಯೋಗದಲ್ಲಿ ನಿಮ್ಮ ಕ್ರಿಯಾಶೀಲತೆಗೆ ಸಹೋದ್ಯೋಗಿಗಳಿಂದ ಬೆಂಬಲ ದೊರೆಯಲಿದೆ. ವ್ಯಾಪಾರಸ್ಥರು ಇಂದು ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಶುಭವಾದಂತಹ ಸಮಯ. ಇನ್ನು ಆರ್ಥಿಕ ಪರಿಸ್ಥಿತಿಯನ್ನು ನೋಡುವುದಾದರೆ ಆರ್ಥಿಕವಾಗಿ ಇಂದು ಲಾಭದಾಯಕವಾದಂತಹ ದಿನವಾಗಿದೆ. ಅನಿರೀಕ್ಷಿತ ಮೂಲಗಳಿಂದ ಧನ ಲಾಭ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಹಳೆಯ ಹೂಡಿಕೆಗಳು ಇಂದು ಲಾಭವನ್ನ ತಂದುಕೊಡಲಿವೆ. ಆದರೆ ಶೋಕಿಗಾಗಿ ಅಥವಾ ಅನಗತ್ಯ ಎಲೆಕ್ಟ್ರಾನಿಕ್ ಉಪಕರಣಗಳಿಗಾಗಿ ಹಣ ವ್ಯಯ ಮಾಡದಂತೆ ಜಾಗೃತೆಯನ್ನ ವಹಿಸಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವನ್ನ ನೋಡುವಂತಹ ದಿನ. ಜೀವನ ಸಂಗಾತಿಯೊಂದಿಗೆ ಸುದೀರ್ಘ ಚರ್ಚೆಗಳು ಸಕಾರಾತ್ಮಕ ಫಲಿತಾಂಶವನ್ನ ನೀಡಲಿವೆ. ಮನೆಯ ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆಯೂ ಕೂಡ ಕಂಡುಬರುವಂತದ್ದು. ಇನ್ನು ಮಕ್ಕಳಿಂದ ಸಂತೋಷದ ವಾರ್ತೆಯನ್ನ ಕೇಳುವಂತಹ ದಿನ. ಸಾಮಾಜಿಕ ಸಂಬಂಧಗಳು ಬಲಗೊಳ್ಳುವಂತಹ ದಿನ. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯದ ದೃಷ್ಟಿಯಿಂದ ಇಂದು ನಿಮಗೆ ಉತ್ತಮವಾಗಿದ್ದರೆ, ಆದರೂ ಶ್ವಾಸಕೋಶ ಅಥವಾ ಗಂಟಲಿಗೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಆದ್ದರಿಂದ ತಣ್ಣನೆಯ ಪಾನೀಯಗಳಿಂದ ಸ್ವಲ್ಪ ದೂರವಿರಬೇಕಾಗುತ್ತೆ. ಮತ್ತು ಯೋಗ ಪ್ರಾಣಾಯಾಮಕ್ಕೆ ಸ್ವಲ್ಪ ಸಮಯವನ್ನಾದರೂ ಈ ದಿನ ನೀವು ಮೀಸಲಿಟ್ಟಲ್ಲಿ ಆರೋಗ್ಯದಲ್ಲಿ ಒಂದು ಚೇತರಿಕೆಯನ್ನ ಕಂಡುಕೊಳ್ತೀರಾ. ಇಂದು ಮುಂಜಾನೆ ಹತ್ತಿರದ ಗಣೇಶನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲಿಯೇ ಗಣೇಶನಿಗೆ ಗರಿಕೆಯನ್ನ ಅರ್ಪಿಸಿ. ಇದರಿಂದ ಕೆಲಸದಲ್ಲಿರುವಂತಹ ವಿಘ್ನಗಳು ನಿವಾರಣೆಯಾಗುವಂತದ್ದು. ಬುಧನ ಮಂತ್ರವನ್ನ ಜಪಿಸಬೇಕಾಗುತ್ತೆ. ಓಂ ಭುಂ ಬುಧಾಯ ನಮಃ ಎಂಬ ಮಂತ್ರವನ್ನ 108 ಬಾರಿ ಜಪಿಸಿ. ಇದು ನಿಮ್ಮ ಬುದ್ಧಿಶಕ್ತಿ ಮತ್ತು ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯವನ್ನ ಹೆಚ್ಚಿಸುವಂತದ್ದು. ಸೇವೆಯ ಮೂಲಕ ಶಾಂತಿಯನ್ನ ಕೋರುವಂತದ್ದು. ಗೋವಿಗೆ ಹಸಿರು ಹುಲ್ಲು ಅಥವಾ ಹಸಿರು ತರಕಾರಿಗಳನ್ನ ನೀಡುವುದು ಅತ್ಯಂತ ಶುಭಪ್ರದವಾದುದು. ಇಂದು ಜಾತಕದಲ್ಲಿರುವಂತಹ ಬುಧನ ದೋಷಗಳನ್ನ ನಿವಾರಿಸುವಂತಹ ಕಾರ್ಯವನ್ನ ಮಾಡುತ್ತದೆ. ಬಣ್ಣದ ಬಳಕೆಯನ್ನ ನೋಡುವುದಾದರೆ ಇಂದು ಹಸಿರು ಅಥವಾ ತಿಳಿ ಹಳದಿ ಬಣ್ಣದ ವಸ್ತ್ರಗಳನ್ನ ಧರಿಸುವುದು ನಿಮ್ಮ ಆತ್ಮವಿಶ್ವಾಸವನ್ನ ವೃದ್ಧಿಸುವಂತಹ ಕಾರ್ಯವನ್ನ ಮಾಡುವಂಥದ್ದು. ಶುಭ ಸಂಖ್ಯೆಯಾಗಿ 5 ಮತ್ತು 3 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಹಸಿರು ಮತ್ತು ಹಳದಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಕಟಕ ರಾಶಿ. ಕಟಕ ರಾಶಿಯವರು ನೀವು ಭಾವಜೀವಿಗಳು ಮತ್ತು ಸಂವೇದನಾಶೀಲರು. ನಿಮ್ಮ ಈ ಗುಣವನ್ನೇ ಶಕ್ತಿಯನ್ನಾಗಿ ಮಾಡಿಕೊಳ್ಳಿ. ಸೋಲಿಗೆ ಹೆದರದೆ ಮುನ್ನಡೆಯಿರಿ. ಆಗ ಯಶಸ್ಸು ಖಚಿತವಾಗಿ ನಿಮಗೆ ಸಿಗುವಂತದ್ದು. ನದಿ ತನ್ನ ಹಾದಿಯಲ್ಲಿ ಬರುವ ಕಲ್ಲು ಬಂಡೆಗಳನ್ನ ನೋಡಿ ಹರಿಯುವುದನ್ನ ನಿಲ್ಲಿಸುವುದಿಲ್ಲ. ಬದಲಾಗಿ ತನ್ನ ಹರಿವಿನಿಂದ ಅವುಗಳನ್ನ ನುಣ್ಣಗೆ ಮಾಡುತ್ತದೆ. ನಿಮ್ಮ ಜೀವನದ ಅಡೆತಡೆಗಳು ಅಷ್ಟೇ. ಅವು ನಿಮ್ಮನ್ನ ತಡೆಯಲು ಬರುವುದಿಲ್ಲ. ನಿಮ್ಮನ್ನ ಸಾಣೆ ಹಿಡಿದು ಹೊಳೆಯುವಂತೆ ಮಾಡಲು ಬರುತ್ತವೆ ಎಂಬುದನ್ನ ನೀವು ಮರೆಯುವ ಹಾಗಿಲ್ಲ. ಇಂದು ಆರ್ಥಿಕವಾಗಿ ಸುಧಾರಣೆ ಕಂಡು ಬರುವಂತದ್ದು. ದೀರ್ಘಕಾಲದ ಹೂಡಿಕೆಗಳಿಂದ ಲಾಭ ಬರುವಂತಹ ಸೂಚನೆ ಇದೆ. ಆದರೆ ಕುಟುಂಬದ ವಿಲಾಸಿ ವಸ್ತುಗಳಿಗಾಗಿ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಆದಷ್ಟು ಉಳಿತಾಯದ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸುವುದು ಕೂಡ ಉತ್ತಮವಾಗಿರುವಂತದ್ದು. ಕುಟುಂಬದ ವಿಚಾರವಾಗಿ ನೋಡುವುದಾದರೆ ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿ ಸದಾ ಇರುವಂತದ್ದು. ಜೀವನ ಸಂಗಾತಿಯ ಭಾವನೆಗಳಿಗೆ ಗೌರವ ನೀಡುವುದರಿಂದ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುತ್ತದೆ. ಮಕ್ಕಳ ಪ್ರಗತಿಯು ನಿಮಗೆ ಸಂತೋಷವನ್ನ ತರಲಿದೆ. ಪ್ರೇಮಿಗಳಿಗೆ ಇಂದು ಶುಭ ದಿನವಾಗಿದ್ದು ಮನಸ್ಸಿನ ಮಾತುಗಳನ್ನ ಹಂಚಿಕೊಳ್ಳಲು ಸೂಕ್ತವಾದಂತಹ ಸಮಯ. ಉದ್ಯೋಗ ಮತ್ತು ವ್ಯಾಪಾರವನ್ನ ನೋಡುವುದಾದರೆ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮಗೆ ಮಿಶ್ರ ಫಲಿತಾಂಶಗಳನ್ನ ನೋಡುವಂತದ್ದು. ಕೆಲಸದ ಒತ್ತಡ ಹೆಚ್ಚಾಗಿದ್ದರೂ ಕೂಡ ನಿಮ್ಮ ತಾಳ್ಮೆಯಿಂದ ಎಲ್ಲವನ್ನ ನಿಭಾಯಿಸುವಿರಿ. ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳಿಗೆ ಇಳಿಯಬೇಡಿ. ವ್ಯಾಪಾರಸ್ಥರಿಗೆ ದೂರದ ಊರಿನಿಂದ ಹೊಸ ವ್ಯವಹಾರದ ಅವಕಾಶಗಳು ಬರಬಹುದು.
ಹಣಕಾಸಿನ ವ್ಯವಹಾರದಲ್ಲಿ ಪಾರದರ್ಶಕತೆಯನ್ನ ನೀವು ಕಾಯ್ದುಕೊಂಡು ಹೋಗಬೇಕಾಗುತ್ತೆ. ಇನ್ನು ಆರೋಗ್ಯದ ಬಗ್ಗೆ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯವನ್ನ ಮಾಡಬೇಡಿ. ನೀರಿನಿಂದ ಹರಡುವಂತಹ ಸೋಂಕು ಅಥವಾ ಅಜೀರ್ಣದ ಸಮಸ್ಯೆ ಕೂಡ ಕಾಡಬಹುದಾದಂತಹ ದಿನ. ತಾಜಾ ಆಹಾರ ಮತ್ತು ಸಾಕಷ್ಟು ನೀರನ್ನ ಸೇವಿಸಿ. ಮಾನಸಿಕ ಶಾಂತಿಗಾಗಿ ಯೋಗ ಅಥವಾ ಧ್ಯಾನದ ಮೊರೆಯನ್ನ ಹೋಗಬೇಕಾಗುತ್ತೆ. ಇನ್ನು ವಿಶೇಷ ಪರಿಹಾರಗಳನ್ನ ನೋಡುವುದಾದರೆ ಗಣೇಶನ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಬುಧವಾರದ ಅಧಿದೇವತೆ ಗಣೇಶನಿಗೆ 21 ಗರಿಕೆಯನ್ನ ಅರ್ಪಿಸಿ ಪೂಜೆಯನ್ನ ಮಾಡಿ. ಇದು ವಿಘ್ನಗಳನ್ನ ನಿವಾರಿಸುವಂಥದ್ದು. ಇನ್ನು ಚಂದ್ರ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಓಂ ಶ್ರಾಂ ಶ್ರೀಂ ಶ್ರೌಂ ಸಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನ 11 ಬಾರಿ ಜಪಿಸಿ. ಇದರಿಂದ ಮಾನಸಿಕ ಗೊಂದಲಗಳು ದೂರವಾಗುತ್ತವೆ. ಇನ್ನು ಬಿಳಿ ಬಣ್ಣದ ಬಳಕೆಯನ್ನ ಮಾಡಬೇಕಾಗುತ್ತೆ. ಇಂದು ಬಿಳಿ ಅಥವಾ ತಿಳಿ ಬಣ್ಣದ ಉಡುಪನ್ನ ಧರಿಸುವುದು ಶುಭಕರವಾಗಿರುವಂಥದ್ದು. ಇದು ನಿಮ್ಮ ಮನಸ್ಸನ್ನ ಶಾಂತವಾಗಿರುವಂತಹ ಕಾರ್ಯವನ್ನ ಮಾಡುತ್ತದೆ. ಇನ್ನು ದಾನವನ್ನ ಮಾಡಬೇಕಾಗುತ್ತೆ. ಬಡವರಿಗಾಗಿರ್ಬೋದು ಅಥವಾ ನಿರ್ಗತಿಕರಿಗೆ ಆಗಿರ್ಬೋದು ಸ್ವಲ್ಪ ಅಕ್ಕಿ ಅಥವಾ ಹಾಲನ್ನ ದಾನವಾಗಿ ಮಾಡಿ. ಇದು ನಿಮ್ಮ ಜಾತಕದಲ್ಲಿ ಚಂದ್ರನ ಬಲವನ್ನ ಹೆಚ್ಚಿಸುವಂತಹ ಕಾರ್ಯವನ್ನ ಮಾಡುವಂಥದ್ದು. ಇನ್ನು ಶುಭ ಸಂಖ್ಯೆಯಾಗಿ 2 ಮತ್ತು 7 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ಬೆಳ್ಳಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಇಂದಿನ ದಿವಸ ನೀವು ಸಿಂಹರಾಶಿಯವರು ನೀವು ಸಿಂಹದ ಹೆಜ್ಜೆ ಸದ್ದು ಮಾಡದಿದ್ದರೂ ಅದರ ಗುರಿ ಸ್ಪಷ್ಟವಾಗಿರುತ್ತದೆ. ಹಾಗೆಯೇ ನಿಮ್ಮ ಯಶಸ್ಸು ಸದ್ದಿಲ್ಲದೆ ನಡೆಯಲಿ. ನಿಮ್ಮ ಸಾಧನೆ ಇಡೀ ಜಗತ್ತಿಗೆ ಉತ್ತರವನ್ನ ನೀಡಲಿ. ನೆನಪಿಡಿ, ಪ್ರತಿ ಸೂರ್ಯೋದಯವೂ ನಿಮ್ಮ ಜೀವನದ ಹೊಸ ಆರಂಭಕ್ಕೆ ಸಿಗುವಂತಹ ಅದ್ಭುತವಾದಂತಹ ಅವಕಾಶ. ಇಂದು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ರಾಜಕೀಯ ಅಥವಾ ಆಡಳಿತಾತ್ಮಕ ರಂಗದಲ್ಲಿರುವವರಿಗೆ ಹೆಚ್ಚಿನ ಜವಾಬ್ದಾರಿಗಳು ಒದಗಿ ಬರಲಿವೆ. ವ್ಯಾಪಾರಸ್ಥರಿಗೆ ನಿರೀಕ್ಷಿತ ಲಾಭವು ದೊರೆಯಲಿದೆ ಮತ್ತು ಹೊಸ ಮಾರುಕಟ್ಟೆಯನ್ನ ವಿಸ್ತರಿಸಲು ಇದು ಸೂಕ್ತವಾದಂತಹ ಸಮಯ. ಸಹೋದ್ಯೋಗಿಗಳ ನಡುವೆ ಉಂಟಾಗಿದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇಂದು ಸುಖಾಂತಗೊಳ್ಳಲಿವೆ. ಇನ್ನು ಆರ್ಥಿಕ ಪರಿಸ್ಥಿತಿಯನ್ನ ನೋಡುವುದಾದರೆ ಹಣಕಾಸಿನ ವ್ಯವಹಾರಗಳಲ್ಲಿ ಇಂದು ಚೇತರಿಕೆ ಕಂಡು ಬರಲಿದೆ. ಈ ಹಿಂದೆ ಮಾಡಿದಂತಹ ಹೂಡಿಕೆಗಳಿಂದ ಉತ್ತಮ ಆದಾಯವನ್ನ ಗಳಿಸುವಂತಹ ದಿನ. ಸ್ಥಿರ ಆಸ್ತಿ ಅಥವಾ ವಾಹನ ಖರೀದಿಯ ವಿಚಾರದಲ್ಲಿ ಮುನ್ನಡೆ ಇರುವಂತದ್ದು. ಆದರೆ ಆತುರದ ನಿರ್ಧಾರಗಳಿಂದ ಹಣಕಾಸಿನ ನಷ್ಟವಾಗದಂತೆ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ವಿಶೇಷ ಗಮನವನ್ನ ಹರಿಸಬೇಕಾಗುತ್ತೆ. ಜೀವನ ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರಲಿದ್ದು ಮಕ್ಕಳಿಂದ ಸಂತೋಷದ ವಾರ್ತೆಯನ್ನ ಕೇಳುವಂತಹ ದಿನ. ಅವಿವಾಹಿತರಿಗೆ ವಿವಾಹ ಸಂಬಂಧಿ ಮಾತುಕತೆಗಳಲ್ಲಿ ಪ್ರಗತಿ ಕಂಡು ಬರಲಿದೆ. ಮನೆಯಲ್ಲಿ ಸೌಹಾರ್ದಯುತ ವಾತಾವರಣವನ್ನ ನೋಡುವಂತಹ ದಿನವಾಗಿರುತ್ತದೆ. ಇನ್ನು ಆರೋಗ್ಯವು ಸಾಮಾನ್ಯವಾಗಿರುತ್ತದೆ. ರಕ್ತದೊತ್ತಡ ಅಥವಾ ಉಷ್ಣ ಸಂಬಂಧಿ ಸಮಸ್ಯೆಗಳಿರುವವರು ಸ್ವಲ್ಪ ಜಾಗರೂಕರಾಗಿರಬೇಕಾಗುತ್ತೆ. ಹೆಚ್ಚು ನೀರನ್ನ ಕುಡಿಯುವುದು ಮತ್ತು ತಾಜಾ ಹಣ್ಣುಗಳ ಸೇವನೆ ಇಂದಿನ ಆರೋಗ್ಯಕ್ಕೆ ಪೂರಕವಾಗಿರುವಂತದ್ದು. ಇನ್ನು ಸೂರ್ಯನ ತಾಪದಿಂದ ಸಾಧ್ಯವಾದಷ್ಟು ಇಂದಿನ ದಿವಸ ನೀವು ಸ್ವಲ್ಪ ದೂರವಿರುವುದೇ ಲೇಸು. ಇನ್ನು ವಿಶೇಷ ಪರಿಹಾರಗಳನ್ನ ನೋಡುವುದಾದರೆ ಇಂದು ಸೂರ್ಯ ನಮಸ್ಕಾರವನ್ನ ಮಾಡಬೇಕಾಗುತ್ತೆ. ಮುಂಜಾನೆ ಸೂರ್ಯನಿಗೆ ಅಗ್ರ್ಯವನ್ನ ನೀಡಿ 12 ಬಾರಿ ಸೂರ್ಯ ನಮಸ್ಕಾರವನ್ನ ಮಾಡಿ. ಇದು ನಿಮ್ಮ ಆತ್ಮವಿಶ್ವಾಸ ಮತ್ತು ತೇಜಸ್ಸನ್ನ ಹೆಚ್ಚಿಸುವಂತದ್ದು. ಇನ್ನು ಗಣಪತಿಯ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಇಂದು ಬುಧವಾರವಾದ್ದರಿಂದ ವಿಘ್ನ ನಿವಾರಕ ಗಣೇಶನಿಗೆ ಕೆಂಪು ಹೂಗಳನ್ನ ಅರ್ಪಿಸಿ ಪೂಜೆಯನ್ನ ಮಾಡಿ. ಇದು ಕಾರ್ಯವೈಫಲ್ಯಗಳನ್ನ ತಡೆಯುವಂತಹ ಕಾರ್ಯವನ್ನ ಖಂಡಿತವಾಗಿ ಮಾಡುತ್ತದೆ. ಇನ್ನು ದಾನವನ್ನ ಮಾಡಬೇಕಾಗುತ್ತೆ. ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಬೆಲ್ಲ ಅಥವಾ ಗೋಧಿಯನ್ನ ದಾನವಾಗಿ ಮಾಡಿ. ಇದು ನಿಮ್ಮ ಜಾತಕದಲ್ಲಿರುವಂತಹ ದೋಷಗಳನ್ನ ನಿವಾರಿಸಲು ಸಹಕಾರಿಯಾಗುವಂಥದ್ದು. ಇನ್ನು ಆದಿತ್ಯ ಹೃದಯ ಪಠಣೆಯನ್ನ ಮಾಡಬೇಕಾಗುತ್ತೆ. ಇಂದು ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಿಸುವುದರಿಂದ ಶತ್ರುಗಳ ಮೇಲೆ ವಿಜಯ ಮತ್ತು ಮಾನಸಿಕ ಧೈರ್ಯ ಕೂಡ ಲಭಿಸುವಂತಹದ್ದನ್ನ ಖಂಡಿತವಾಗಿ ನೋಡ್ತೀರ. ಇನ್ನು ಶುಭ ಸಂಖ್ಯೆಯನ್ನ ಬಳಸುವುದಾದರೆ 1 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಕಿತ್ತಳೆ ಮತ್ತು ಬಂಗಾರದ ಬಣ್ಣವನ್ನ ಬಳಸಬೇಕಾಗುತ್ತೆ. ಕನ್ಯಾ ರಾಶಿಯವರೇ, ಪರಿಪೂರ್ಣತೆ ಸಣ್ಣ ಪುಟ್ಟ ವಿಷಯಗಳಲ್ಲಿ ಅಡಗಿರುತ್ತದೆ. ಆದರೆ ಪರಿಪೂರ್ಣತೆಯನ್ನ ಸಣ್ಣ ವಿಷಯವೆಂದು ತಿಳಿದುಕೊಳ್ಳಬೇಡಿ. ನಿಮ್ಮ ಕೆಲಸದಲ್ಲಿನ ಶಿಸ್ತು ಮತ್ತು ತಾಳ್ಮೆಯೇ ನಿಮ್ಮನ್ನ ಗುರಿಯತ್ತ ವೇಗವಾಗಿ ಕೊಂಡೊಯ್ಯುತ್ತದೆ. ಸೋಲುಗಳು ಕೇವಲ ವಿರಾಮಗಳೇ ಹೊರತು ಅಂತ್ಯವಲ್ಲ ಎಂಬುದನ್ನ ನೆನಪಿನಲ್ಲಿಟ್ಕೊಳ್ಬೇಕಾಗುತ್ತೆ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಕಾರ್ಯದಕ್ಷತೆ ಮತ್ತು ಶಿಸ್ತಿಗೆ ಮೆಚ್ಚುಗೆ ದೊರೆಯಲಿದೆ. ಬಾಕಿ ಉಳಿದಂತಹ ಯೋಜನೆಗಳನ್ನ ಪೂರ್ಣಗೊಳಿಸಲು ಇದು ಸೂಕ್ತವಾದಂತಹ ದಿನ. ಸಹೋದ್ಯೋಗಿಗಳ ನಡುವೆ ಉಂಟಾಗಿದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗುವಂಥದ್ದು. ವ್ಯಾಪಾರಸ್ಥರಿಗೆ ದೂರದ ಊರಿನಿಂದ ಲಾಭದಾಯಕ ಸುದ್ದಿಗಳು ಕೂಡ ಬರುವಂತಹ ದಿನ. ಹೊಸ ಹೂಡಿಕೆಗಳಿಗೆ ಸಂಬಂಧಿಸಿದಂತೆ ತಜ್ಞರ ಸಲಹೆಯನ್ನ ಪಡೆಯುವುದು ಕೂಡ ಉತ್ತಮವಾಗಿರುವಂಥದ್ದು. ಇನ್ನು ಆರ್ಥಿಕವಾಗಿ ಇಂದು ಅನುಕೂಲಕರವಾದಂತಹ ದಿನ. ನಿಮ್ಮ ಹಳೆಯ ಹೂಡಿಕೆಗಳಿಂದ ಲಾಭ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಅನಗತ್ಯ ಖರ್ಚುಗಳನ್ನ ನಿಯಂತ್ರಿಸುವಲ್ಲಿ ನೀವು ಯಶಸ್ವಿಯಾಗುವಂತಹ ದಿನ.
ಆಸ್ತಿ ಖರೀದಿ ಅಥವಾ ಮಾರಾಟಕ್ಕೆ ಸಂಬಂಧಿಸಿದಂತಹ ಮಾತುಕತೆಗಳಲ್ಲಿ ಪ್ರಗತಿ ಕಂಡು ಬರುವಂತಹ ದಿನ. ಭವಿಷ್ಯದ ಉಳಿತಾಯದ ಬಗ್ಗೆ ಗಂಭೀರವಾಗಿ ಆಲೋಚನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಸಮಾಧಾನದ ವಾತಾವರಣವನ್ನ ನೋಡುವಂತಹ ದಿನ. ಸಂಗಾತಿಯೊಂದಿಗೆ ಸಮಯವನ್ನ ಕಳೆಯಲು ಅವಕಾಶ ಸಿಗುವಂಥದ್ದು. ಇದು ನಿಮ್ಮ ನಡುವಿನ ಬಾಂಧವ್ಯವನ್ನ ಮತ್ತಷ್ಟು ಗಟ್ಟಿಯಾಗಿಸುವಂಥದ್ದು. ಮಕ್ಕಳ ವಿಷಯದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡು ಬರುತ್ತವೆ. ಅವಿವಾಹಿತರಿಗೆ ಯೋಗ್ಯ ಸಂಬಂಧಗಳು ಕೂಡಿ ಬರುವಂತಹ ಸಂಯೋಗವಿದೆ. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯವು ಈ ದಿನ ಸಾಮಾನ್ಯವಾಗಿರುವಂಥದ್ದು. ಆದರೆ ಅತಿಯಾದ ಕೆಲಸದ ಒತ್ತಡದಿಂದಾಗಿ ರಾತ್ರಿಯ ವೇಳೆಗೆ ಸಣ್ಣ ಪ್ರಮಾಣದ ನಿದ್ರಾಹೀನತೆ ಆಗಿರಬಹುದು ಅಥವಾ ಮಾನಸಿಕ ಆಯಾಸ ಕೂಡ ಕಾಣಿಸಿಕೊಳ್ಳಬಹುದಾದಂಥದ್ದು. ಪ್ರಾಣಾಯಾಮ ಮತ್ತು ಯೋಗಾಭ್ಯಾಸದಿಂದ ಮನಸ್ಸನ್ನ ಸ್ವಲ್ಪ ಮಟ್ಟಿಗಾದರೂ ನೀವು ಪ್ರಶಾಂತವಾಗಿಟ್ಟುಕೊಳ್ಳಬೇಕಾಗುತ್ತೆ. ವಿಶೇಷ ಪರಿಹಾರಗಳ ಬೇಕಾದರೆ ಗಣಪತಿಯ ಪೂಜೆಯನ್ನ ಮಾಡಬೇಕಾಗುತ್ತೆ. ಮುಂಜಾನೆ ಹತ್ತಿರದ ಗಣೇಶನ ದೇವಸ್ಥಾನಕ್ಕೆ ಭೇಟಿ ನೀಡಿ 21 ದೋರ್ವೆ ಅಂದರೆ ಗರಿಕೆಯನ್ನು ಅರ್ಪಿಸಿ. ಇದರಿಂದ ಕಾರ್ಯಕ್ಷೇತ್ರದಲ್ಲಿ ಬರುವಂತಹ ವಿಘ್ನಗಳು ನಿವಾರಣೆಯಾಗುವಂಥದ್ದು. ಇನ್ನು ಬುಧ ಮಂತ್ರವನ್ನ ಜಪ ಮಾಡಬೇಕಾಗುತ್ತೆ. ಓಂ ಭುಂ ಬುಧಾಯ ನಮಃ ಎಂಬ ಮಂತ್ರವನ್ನ 108 ಬಾರಿ ಪಠಿಸಿ. ಇದು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯವನ್ನ ಹೆಚ್ಚಿಸುವಂತಹ ಕಾರ್ಯವನ್ನ ಮಾಡುತ್ತದೆ. ಇನ್ನು ಸೇವೆಯ ಮೂಲಕ ಪುಣ್ಯವನ್ನ ಪಡೆದುಕೊಳ್ಬೇಕಾಗುತ್ತೆ. ಹಸಿರು ಬಣ್ಣದ ಬಟ್ಟೆ ಅಥವಾ ಹಸಿರು ಹೆಸರು ಬೇಳೆಯನ್ನ ಬಡವರಿಗೆ ದಾನವಾಗಿ ಮಾಡಿ ಅಥವಾ ಗೋವಿಗೆ ಹಸಿರು ಹುಲ್ಲನ್ನ ನೀಡುವುದು ಕೂಡ ಅತ್ಯಂತ ಶುಭಪ್ರದವಾದಂಥದ್ದು. ಇನ್ನು ಬಣ್ಣದ ಆಯ್ಕೆಯನ್ನ ನೋಡುವುದಾದರೆ ಇಂದು ತಿಳಿ ಹಸಿರು ಅಥವಾ ಬಿಳಿ ಬಣ್ಣದ ಉಡುಪನ್ನ ಧರಿಸುವುದು ನಿಮಗೆ ಸಕಾರಾತ್ಮಕ ಶಕ್ತಿಯನ್ನ ನೀಡುವಂಥದ್ದು. ಶುಭ ಸಂಖ್ಯೆಯಾಗಿ 5 ಮತ್ತು 2 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ಬಿಳಿ ಬಣ್ಣವನ್ನ ಬಳಸಿ. ತುಲಾರಾಶಿಯವರೇ, ಸಮತೋಲನವೇ ಬದುಕಿನ ಅತಿ ದೊಡ್ಡ ಶಕ್ತಿ. ಅತಿರೇಕದ ಕೆಲಸಗಳಿಲ್ಲದ ಮತ್ತು ಭಯವಿಲ್ಲದ ಮನಸ್ಸು ಮಾತ್ರ ಯಶಸ್ಸಿನ ಹಾದಿಯಲ್ಲಿ ದೃಢವಾಗಿ ಸಾಗಬಲ್ಲದು. ನಿಮ್ಮ ಮೇಲಿನ ನಂಬಿಕೆ ಎಂದಿಗೂ ಕೂಡ ಕುಗ್ಗದಿರಲಿ. ಸೃಷ್ಟಿಯ ಎಲ್ಲಾ ಶಕ್ತಿಗಳು ನಿಮ್ಮ ಬೆನ್ನಿಗೆ ನಿಲ್ಲುವಂತದ್ದನ್ನ ನೋಡ್ತೀರ. ಇಂದು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಆದರೆ ಅತಿಯಾದ ಆಲೋಚನೆಗಳಿಂದ ಸ್ವಲ್ಪ ಮಾನಸಿಕ ಆಯಾಸವಾಗಬಹುದು. ಕಣ್ಣಿನ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸಬೇಕಾಗುತ್ತೆ. ಪ್ರಾಣಾಯಾಮ ಮತ್ತು ಧ್ಯಾನ ಮಾಡುವುದರಿಂದ ಮಾನಸಿಕ ಶಾಂತಿಯು ಕೂಡ ಲಭಿಸುವಂತದ್ದನ್ನ ನೋಡ್ತೀರ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಸಾಮರಸ್ಯದ ವಾತಾವರಣವನ್ನ ನೋಡುವಂತಹ ಜೀವನ ಸಂಗಾತಿಯೊಂದಿಗೆ ಸಣ್ಣ ಮಟ್ಟದ ಗುಣಮಟ್ಟದ ಸಮಯವನ್ನ ಕಳೆಯುವಂತಹ ದಿನ. ಇದು ನಿಮ್ಮ ನಡುವಿನ ಬಾಂಧವ್ಯವನ್ನ ಗಟ್ಟಿಗೊಳಿಸುತ್ತದೆ. ಮನೆಯಲ್ಲಿ ನಡೆಯುವಂತಹ ಶುಭ ಕಾರ್ಯಗಳಲ್ಲಿ ಭಾಗವಹಿಸುವಂತಹ ಯೋಗವಿದೆ. ಪ್ರೀತಿ ಪಾತ್ರರೊಂದಿಗೆ ಸಣ್ಣ ಪ್ರವಾಸ ಅಥವಾ ಔತಣಕೂಟಕ್ಕೆ ಹೋಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿರುವಂತದ್ದು. ಇನ್ನು ಆರ್ಥಿಕ ಪರಿಸ್ಥಿತಿಯನ್ನು ನೋಡುವುದಾದರೆ ಆರ್ಥಿಕವಾಗಿ ಇಂದು ಲಾಭದಾಯಕವಾದಂತಹ ದಿನ. ಅನಿರೀಕ್ಷಿತ ಮೂಲಗಳಿಂದ ಧನ ಲಾಭವಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಹೂಡಿಕೆ ಮಾಡುವ ಉದ್ದೇಶವಿದ್ದರೆ ಇಂದು ಉತ್ತಮ ಅವಕಾಶಗಳು ದೊರೆಯಲಿವೆ. ಆದರೆ ವಿಲಾಸಿ ವಸ್ತುಗಳ ಖರೀದಿಗಾಗಿ ಅತಿಯಾದ ಹಣ ವ್ಯಯಿಸದಂತೆ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಆದಷ್ಟು ಉಳಿತಾಯದ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸುವುದು ಮುಂದಿನ ದಿನಗಳಿಗೆ ಸಹಕಾರಿಯಾಗುವಂತದ್ದು. ಇಂದು ವೃತ್ತಿ ಜೀವನದಲ್ಲಿ ಸಮತೋಲಿತ ದಿನವಾಗಲಿದೆ. ನಿಮ್ಮ ಕೆಲಸದ ಸ್ಥಳದಲ್ಲಿ ಬಾಕಿ ಉಳಿದಂತಹ ಯೋಜನೆಗಳು ವೇಗವಾಗಿ ಪಡೆದುಕೊಳ್ಳಲಿವೆ. ಕಲೆ, ವಿನ್ಯಾಸ ಅಥವಾ ನ್ಯಾಯಾಂಗ ಕ್ಷೇತ್ರದಲ್ಲಿ ಇರುವವರಿಗೆ ವಿಶೇಷ ಗೌರವ ಲಭಿಸಲಿದೆ. ವ್ಯಾಪಾರಸ್ಥರಿಗೆ ಹೊಸ ಮಾರುಕಟ್ಟೆಯನ್ನ ಕಂಡುಕೊಳ್ಳಲು ಇದು ಒಳ್ಳೆಯ ಸಮಯ. ಸಹೋದ್ಯೋಗಿಗಳೊಂದಿಗೆ ವಿನಯದಿಂದ ವರ್ತಿಸುವುದು ನಿಮ್ಮ ವೃತ್ತಿ ಬಾಂಧವ್ಯಕ್ಕೆ ಒಳ್ಳೆಯದನ್ನ ಮಾಡುವಂಥದ್ದು. ವಿಶೇಷ ಪರಿಹಾರವನ್ನ ನೋಡುವುದಾದರೆ ಮಹಾಲಕ್ಷ್ಮಿಯ ಆರಾಧನೆಯನ್ನ ಮಾಡಬೇಕಾಗುತ್ತೆ. ತುಲಾ ರಾಶಿಯ ಅಧಿಪತಿ ಶುಕ್ರನಾಗಿರುವುದರಿಂದ ಇಂದು ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥಿಸಬೇಕಾಗುತ್ತೆ. ಇದು ಆರ್ಥಿಕ ಸುಭದ್ರತೆಯನ್ನ ನೀಡುವಂಥದ್ದು. ಇನ್ನು ಗಣೇಶನಿಗೆ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಬುಧವಾರದಂದು ವಿಘ್ನಹರ ಗಣೇಶನಿಗೆ ಗರಿಕೆಯನ್ನ ಅರ್ಪಿಸಿ. ಇದರಿಂದ ಕೆಲಸದಲ್ಲಿ ಎದುರಾಗುವಂತಹ ಅಡೆತಡೆಗಳು ನಿವಾರಣೆಯಾಗುವಂಥದ್ದು. ಇನ್ನು ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಓಂ ಶಂ ಶನೀಶ್ವರಾಯ ನಮಃ ಅಥವಾ ಓಂ ಶಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನ 11 ಬಾರಿಯಾದರೂ ನೀವು ಪಠಿಸಲೇಬೇಕಾಗುತ್ತೆ. ಇನ್ನು ಪಕ್ಷಿಗಳಿಗೆ ಧಾನ್ಯವನ್ನ ನೀಡುವಂಥದ್ದು. ಸಾಧ್ಯವಾದರೆ ಪಕ್ಷಿಗಳಿಗೆ ಸ್ವಲ್ಪ ಧಾನ್ಯ ಅಥವಾ ನೀರನ್ನ ಇಡಿ. ಇದು ನಿಮ್ಮ ಮನಸ್ಸಿನ ನೆಮ್ಮದಿಯನ್ನ ಹೆಚ್ಚಿಸುವಂತಹ ಕಾರ್ಯವನ್ನ ಮಾಡುತ್ತದೆ. ಶುಭ ಸಂಖ್ಯೆಯಾಗಿ 2 ಮತ್ತು 5 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ನೀಲಿ ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ. ವೃಶ್ಚಿಕ ರಾಶಿಯವರೇ, ಕತ್ತಲೆ ಹೆಚ್ಚಾದಷ್ಟು ನಕ್ಷತ್ರಗಳು ಹೆಚ್ಚು ಪ್ರಕಾಶಮಾನವಾಗಿ ಕಾಣುತ್ತವೆ. ಹಾಗೆಯೇ ನಿಮ್ಮ ಜೀವನದ ಸವಾಲುಗಳು ಕಠಿಣವಾದಷ್ಟು ನಿಮ್ಮೊಳಗಿನ ಅಪ್ರತಿಮ ಸಾಮರ್ಥ್ಯ ಹೊರಹೊಮ್ಮಲು ಅವಕಾಶ ಕೂಡ ಸಿಗುವಂತದ್ದು. ನಿಮ್ಮ ಮೌನವೇ ನಿಮ್ಮ ಶಕ್ತಿಯಾಗಲಿ. ಆಗ
ನಿಮ್ಮ ಯಶಸ್ಸು ಜಗತ್ತಿಗೆ ಉತ್ತರವನ್ನ ನೀಡುವಂತದ್ದನ್ನ ನೋಡ್ತೀರಾ. ಇಂದು ಉದ್ಯೋಗ ಕ್ಷೇತ್ರದಲ್ಲಿ ಸವಾಲಿನ ನಡುವೆಯೂ ಯಶಸ್ಸನ್ನ ಕಾಣುವಿರಿ. ನಿಮ್ಮ ಗುಪ್ತ ಶತ್ರುಗಳ ಬಗ್ಗೆ ಎಚ್ಚರವಿರಲಿ, ಆದರೆ ನಿಮ್ಮ ಆತ್ಮವಿಶ್ವಾಸವು ಅವರನ್ನ ಮೆಟ್ಟಿ ನಿಲ್ಲಲು ಸಹಾಯವನ್ನ ಮಾಡುತ್ತದೆ. ವ್ಯಾಪಾರಸ್ಥರಿಗೆ ಹಠಾತ್ ಲಾಭದ ಯೋಗವಿದೆ. ವಿಶೇಷವಾಗಿ ರಿಯಲ್ ಎಸ್ಟೇಟ್ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಅದೃಷ್ಟವಾದಂತಹ ದಿನವಾಗುವಂಥದ್ದು. ಇನ್ನು ಆರ್ಥಿಕವಾಗಿ ಇಂದು ಸಕಾರಾತ್ಮಕ ಬದಲಾವಣೆಗಳನ್ನ ಕಾಣುವಂತಹ ದಿನ. ದೀರ್ಘಕಾಲದ ಹೂಡಿಕೆಗಳಿಂದ ಲಾಭ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಅನಗತ್ಯ ಖರ್ಚುಗಳಿಗೆ ಕಡಿವಾಣವನ್ನ ಹಾಕುವುದು ಅವಶ್ಯಕತೆ ಇದೆ. ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಇದ್ದಂತಹ ಗೊಂದಲಗಳು ತಿಳಿಯಾಗುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಇನ್ನು ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು. ಮೌನವಾಗಿರುವುದು ಮತ್ತು ತಾಳ್ಮೆಯಿಂದ ವರ್ತಿಸುವುದು ಉತ್ತಮವಾಗಿರುತ್ತದೆ. ಜೀವನ ಸಂಗಾತಿಯ ಆರೋಗ್ಯದ ಬಗ್ಗೆ ಗಮನವನ್ನ ಕೊಡಿ. ಮಕ್ಕಳ ಸಾಧನೆಯು ನಿಮಗೆ ಹೆಮ್ಮೆಯನ್ನ ತರಲಿದೆ. ಪ್ರೇಮಿಗಳ ನಡುವೆ ಪರಸ್ಪರ ನಂಬಿಕೆ ಕೂಡ ಹೆಚ್ಚಾಗುವಂಥದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ಎಂದು ಮಿಶ್ರ ಫಲವನ್ನ ನೋಡ್ತೀರಾ. ಅತಿಯಾದ ಮಾನಸಿಕ ಒತ್ತಡದಿಂದಾಗಿ ರಕ್ತದೊತ್ತಡ ಅಥವಾ ನಿದ್ರಾಹೀನತೆ ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಮತ್ತು ಧ್ಯಾನಕ್ಕೆ ಆದ್ಯತೆಯನ್ನ ನೀಡಿ. ಶೀತ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಸ್ವಲ್ಪನಾದರೂ ನೀವು ಜಾಗೃತಿಯನ್ನ ನೋಡಿಕೊಂಡು ಹೋಗ್ಬೇಕಾಗತ್ತೆ. ಇಂದು ಗಣಪತಿಯನ್ನ ಆರಾಧನೆಯನ್ನ ಮಾಡಬೇಕಾಗತ್ತೆ. ಮುಂಜಾನೆ ವಿಘ್ನ ನಿವಾರಕನಾದಂತಹ ಗಣೇಶನಿಗೆ ಕೆಂಪು ಹೂಗಳನ್ನ ಅರ್ಪಿಸಿ. ಇದರಿಂದ ಕೆಲಸದಲ್ಲಿ ಎದುರಾಗುವಂತಹ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಇನ್ನು ಸಂಕಷ್ಟಹರ ಸ್ತೋತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇಂದಿನ ದಿನ ಶುಭವಾಗಲು ಸಂಕಷ್ಟ ನಾಶನ ಗಣೇಶ ಸ್ತೋತ್ರವನ್ನ ಪಠಿಸಬೇಕಾಗುತ್ತೆ. ಇನ್ನು ಮಂಗಳನ ಮಂತ್ರವನ್ನ ನೋಡುವುದಾದರೆ ಓಂ ಅಂಗರಕಾಯ ನಮಃ ಎಂಬ ಮಂತ್ರವನ್ನ 11 ಬಾರಿ ಪಠಿಸಿ. ಇದು ನಿಮ್ಮಲ್ಲಿ ಧೈರ್ಯ ಮತ್ತು ಸ್ಥಿರತೆಯನ್ನ ತುಂಬುವಂಥದ್ದು. ಇನ್ನು ಪಕ್ಷಿಗಳಿಗೆ ಸೇವೆಯನ್ನ ಮಾಡುವಂಥದ್ದು. ಪಕ್ಷಿಗಳಿಗೆ ಧಾನ್ಯ ಅಥವಾ ನೀರನ್ನ ನೀಡುವುದರಿಂದ ಮಾನಸಿಕ ಶಾಂತಿಯು ಕೂಡ ಲಭಿಸುವಂತದ್ದನ್ನ ಈ ದಿನ ನೀವು ನೋಡ್ತೀರ. ಇನ್ನು ಶುಭ ಸಂಖ್ಯೆಯಾಗಿ 9 ಮತ್ತು 1 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಕೇಸರಿ ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ. ಧನುರ್ರಾಶಿ. ಧನುರ್ರಾಶಿಯವರು, ನಿಮ್ಮ ಗುರಿಯು ನಕ್ಷತ್ರಗಳ ಮೇಲಿರಲಿ, ಆದರೆ ನಿಮ್ಮ ಪಾದಗಳು ಭೂಮಿಯ ಮೇಲಿರಲಿ. ದೊಡ್ಡ ಕನಸುಗಳನ್ನ ಕಾಣುವುದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾದುದು ಆ ಕನಸುಗಳಿಗಾಗಿ ಶ್ರಮದಾಯಕ ಹಾದಿಯಲ್ಲಿ ನಡೆಯುವುದು. ಪ್ರತಿ ಸಣ್ಣ ಹೆಜ್ಜೆಯು ನಿಮ್ಮನ್ನ ಮಹಾನ್ ಯಶಸ್ಸಿನತ್ತ ಕೊಂಡೊಯ್ಯುವಂತದ್ದನ್ನ ನೀವು ನೋಡ್ತೀರ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ದಕ್ಷತೆ ಮನ್ನಣೆ ಸಿಗಲಿದೆ. ದೀರ್ಘಕಾಲದ ಯೋಜನೆಗಳನ್ನ ಪೂರ್ಣಗೊಳಿಸಲು ಇದು ಸೂಕ್ತವಾದಂತಹ ದಿನ. ವ್ಯಾಪಾರಸ್ಥರಿಗೆ ದೂರದ ಊರುಗಳಿಂದ ಹೊಸ ವ್ಯಾಪಾರ ಅವಕಾಶಗಳು ಬರುವಂತಹ ಸಾಧ್ಯತೆ ಇದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆಯನ್ನ ಕಾಯ್ದುಕೊಳ್ಳಿ. ಇಂದು ಹಿರಿಯ ಅಧಿಕಾರಿಗಳೊಂದಿಗೆ ಮಾತನಾಡುವಾಗ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇನ್ನು ಹಣಕಾಸಿನ ಹರಿವು ಕೂಡ ಸುಗಮವಾಗಿರುವಂತದ್ದು. ಹಳೆಯ ಹೂಡಿಕೆಗಳಿಂದ ಲಾಭಾಂಶ ದೊರೆಯುವಂತಹ ಯೋಗವಿದೆ. ಭೂಮಿ ಅಥವಾ ವಾಹನಕ್ಕೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಲಾಭವನ್ನ ನಿರೀಕ್ಷಿಸಬಹುದು. ಆದರೆ ಆತುರದ ನಿರ್ಧಾರಗಳಿಂದ ಹಣವನ್ನ ಹೂಡಿಕೆಯನ್ನ ಮಾಡಬೇಡಿ. ತಜ್ಞರ ಸಲಹೆಯನ್ನ ಪಡೆಯುವುದು ಕೂಡ ಉತ್ತಮವಾಗಿರುವಂತದ್ದು. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಗಮನವನ್ನ ಕೊಡಬೇಕಾಗುತ್ತೆ. ಜೀವನ ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ಔತಣಕೂಟಕ್ಕೆ ಹೋಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಶುಭ ಸುದ್ದಿಯನ್ನ ಕೇಳುವಿರಿ. ಒಂಟಿಯಾಗಿರುವವರಿಗೆ ಹೊಸ ಸ್ನೇಹ ಸಂಬಂಧಗಳು ಏರ್ಪಾಡುವಂತಹ ಸನ್ನಿವೇಶಗಳನ್ನ ನೋಡ್ತೀರಾ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ಸಾಹಭರಿತವಾದಂತಹ ದಿನವಾಗಿರುವಂತದ್ದು. ನಿಮಗೆ ದೈಹಿಕ ಶ್ರಮದಿಂದ ಸ್ವಲ್ಪ ಆಯಾಸವಾಗಬಹುದು, ಆದರೆ ಮಾನಸಿಕವಾಗಿ ಪ್ರಫುಲ್ಲರಾಗಿರುತ್ತೀರಿ. ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಬರದಂತೆ ಪೌಷ್ಟಿಕ ಆಹಾರ ಮತ್ತು ಶುದ್ಧ ನೀರನ್ನ ಸೇವಿಸಬೇಕಾಗತ್ತೆ. ಇನ್ನು ಸಮಯ ಸಿಕ್ಕಾಗ ಧ್ಯಾನಕ್ಕೆ ಸ್ವಲ್ಪ ಸಮಯವನ್ನಾದರೂ ನೀವು ಮೀಸಲಿಡಬೇಕಾಗುತ್ತೆ. ಇನ್ನು ವಿಶೇಷ ಪರಿಹಾರಗಳನ್ನ ನೋಡುವುದಾದರೆ ಗಣಪತಿಯ ಪೂಜೆಯನ್ನ ಮಾಡಬೇಕಾಗುತ್ತೆ. ವಿಘ್ನ ನಿವಾರಕನಿಗೆ ಘರಿಕೆಯನ್ನ ಅರ್ಪಿಸಿ ಪೂಜಿಸುವುದರಿಂದ ಕೆಲಸದಲ್ಲಿನ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಇನ್ನು ಗುರುವಿನ ಸ್ಮರಣೆಯನ್ನ ಮಾಡುವಂಥದ್ದು. ನಿಮ್ಮ ಕುಲದೇವತೆ ಅಥವಾ ಗುರುವಿನ ಪ್ರಾರ್ಥನೆಯನ್ನ ಮಾಡಿ. ಸಾಧ್ಯವಾದರೆ ದಕ್ಷಿಣಾಮೂರ್ತಿ ಅಷ್ಟಕವನ್ನ ಪಠಣೆಯನ್ನ ಮಾಡುವುದು ಕೂಡ ತುಂಬಾ ಶ್ರೇಯಸ್ಕರವಾದದ್ದು. ಇನ್ನು ದಾನವನ್ನ ಮಾಡುವಂಥದ್ದು. ಬಡವರಿಗೆ ಆಗಿರ್ಬೋದು ಅಥವಾ ವಿದ್ಯಾರ್ಥಿಗಳಿಗೆ ಹಸಿರು ಹೆಸರು ಬೇಳೆ ಅಥವಾ ಶೈಕ್ಷಣಿಕ ಪರಿಕರಗಳನ್ನ ದಾನವಾಗಿ ಮಾಡಿ. ಇದು ಬುಧ ಮತ್ತು ಗುರುವಿನ ಶುಭ ದೃಷ್ಟಿಗೆ ಕಾರಣವಾಗುವಂಥದ್ದನ್ನ ನೋಡ್ತೀರ. ಇನ್ನು ಬಣ್ಣದ ಬಳಕೆಯಾಗಿ ಇಂದು ನಿಮ್ಮ ಉಡುಪಿನಲ್ಲಿ ಹಳದಿ ಅಥವಾ ತಿಳಿ ಕೇಸರಿ ಬಣ್ಣಕ್ಕೆ ಆದ್ಯತೆಯನ್ನ ಹೆಚ್ಚಾಗಿ ನೀಡಬೇಕಾಗುತ್ತೆ.
ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 3 ಮತ್ತು 9 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಹಳದಿ ಮತ್ತು ತಿಳಿ ಹಸಿರು ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ. ಮಕರ ರಾಶಿಯವರು ನಿಮ್ಮ ರಾಶಾಧಿಪತಿ ಶನಿಯಾಗಿರುವುದರಿಂದ ನಿಮ್ಮ ತಾಳ್ಮೆಗೆ ನಿಮ್ಮ ಅತಿದೊಡ್ಡ ಆಸ್ತಿಯಾಗುವುದು. ಇಂದು ನೀವು ಪಡುವ ಶ್ರಮ ಭವಿಷ್ಯದಲ್ಲಿ ದೊಡ್ಡ ಯಶಸ್ಸನ್ನ ತಂದುಕೊಡಲಿದೆ. ಯಶಸ್ಸು ಎನ್ನುವುದು ರಾತ್ರೋರಾತ್ರಿ ಬರುವಂತಹ ಅತಿಥಿಯಲ್ಲ, ಅದು ದಿನನಿತ್ಯದ ಶಿಸ್ತು ಮತ್ತು ಸೋಲೊಪ್ಪದ ಛಲದ ಫಲಿತಾಂಶ. ಗುರಿ ತಲುಪುವ ದಾರಿ ಕಠಿಣವಾಗಿದ್ದರೆ ನೀವು ಸರಿಯಾದ ಹಾದಿಯಲ್ಲಿದ್ದೀರಿ ಎಂದು ಅರ್ಥವನ್ನ ಮಾಡಿಕೊಳ್ಳಬೇಕಾಗುತ್ತೆ. ನಂಬಿಕೆಯನ್ನ ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಬೇಡಿ. ಕತ್ತಲೆಯ ನಂತರ ಬೆಳಕು ಬಂದೇ ಬರುವಂತದ್ದನ್ನ ನೀವು ನೋಡ್ತೀರಾ. ಇಂದು ಹಣಕಾಸಿನ ವಿಚಾರದಲ್ಲಿ ನೀವು ಬಹಳ ಜಾಗರೂಕರಾಗಿರಬೇಕಾಗುತ್ತೆ. ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವಂತಹ ಸಂಭವ ಕೂಡ ಜಾಸ್ತಿ ಇರುವಂತದ್ದು. ಅನಗತ್ಯ ಹೂಡಿಕೆಗಳಿಂದ ದೂರವಿರಬೇಕಾಗುತ್ತೆ. ಬಹಳ ದಿನಗಳಿಂದ ನಿರೀಕ್ಷಿಸುತ್ತಿದ್ದಂತಹ ಹಣದವು ಇಂದು ಭಾಗಶಃ ನಿಮ್ಮ ಕೈ ಸೇರಬಹುದು. ಆಸ್ತಿ ಖರೀದಿ ವಿಚಾರದಲ್ಲಿ ಆತುರದ ನಿರ್ಧಾರವನ್ನ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮಗೆ ಶಿಸ್ತು ಮತ್ತು ಕಠಿಣ ಪರಿಶ್ರಮದ ಅಗತ್ಯವಿದೆ. ಮೇಲಾಧಿಕಾರಿಗಳಿಂದ ಹೆಚ್ಚಿನ ಜವಾಬ್ದಾರಿಗಳು ನಿಮ್ಮ ಹೆಗಲೇರಬಹುದು. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಲಾಭದಾಯಕ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಕಬ್ಬಿಣ, ತಾಂತ್ರಿಕ ವಸ್ತುಗಳು ಅಥವಾ ಕೃಷಿ ಸಂಬಂಧಿತ ವ್ಯವಹಾರದಲ್ಲಿ ಇರುವವರಿಗೆ ಇಂದು ಪ್ರಗತಿ ಕಂಡು ಬರಲಿದೆ. ಸಹೋದ್ಯೋಗಿಗಳೊಂದಿಗೆ ವಾಗ್ವಾದಕ್ಕೆ ಯಾವುದೇ ಕಾರಣಕ್ಕೂ ಇಳಿಯಬೇಡಿ. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಗಮನವನ್ನ ಕೊಡಬೇಕಾಗುತ್ತೆ. ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ತಾಳ್ಮೆಯಿಂದ ವರ್ತಿಸಬೇಕಾಗುತ್ತೆ. ಮನೆಯ ಹಳೆಯ ಸ್ನೇಹಿತರ ಅಥವಾ ಸಂಬಂಧಿಕರ ಭೇಟಿಯಿಂದ ಮನಸ್ಸಿಗೆ ಸಂತೋಷವೂ ಕೂಡ ಆಗುವಂತದ್ದು. ಅವಿವಾಹಿತರಿಗೆ ವಿವಾಹ ಮಾತುಕತೆಗಳಲ್ಲಿ ಸ್ವಲ್ಪ ವಿಳಂಬವಾಗಬಹುದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಸಾಧಾರಣವಾದಂತಹ ದಿನ. ನಿಮಗೆ ಕೆಲಸದ ಒತ್ತಡದಿಂದಾಗಿ ಮಂಡಿ ನೋವು ಅಥವಾ ಬೆನ್ನು ನೋವು ಕಾಣಿಸಿಕೊಳ್ಳಬಹುದು. ಗ್ಯಾಸ್ಟ್ರಿಕ್ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳಾಗದಂತೆ ಹಿತವಿತವಾದಂತಹ ಆಹಾರವನ್ನ ಸೇವಿಸಬೇಕಾಗುತ್ತೆ. ಪ್ರಾಣಾಯಾಮ ಮತ್ತು ಧ್ಯಾನಕ್ಕೆ ಸಮಯವನ್ನ ಮೀಸಲಿಡಬೇಕಾಗುತ್ತೆ. ಇಂದು ಶನಿ ಸ್ತೋತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಸಂಜೆ ಸೂರ್ಯೋಸ್ತದ ನಂತರ ಶನಿ ಸ್ತೋತ್ರ ಅಥವಾ ಓಂ ಶಂ ಶನೀಶ್ವರಾಯ ನಮಃ ಮಂತ್ರವನ್ನ ಪಠಿಸಬೇಕಾಗುತ್ತೆ. ಇನ್ನು ಸೇವೆಯ ಮೂಲಕ ಪರಿಹಾರವನ್ನ ಕಂಡುಕೊಳ್ಳುವಂತದ್ದು. ಹಸಿದಂತಹ ಪ್ರಾಣಿಗಳಿಗೆ ಅಥವಾ ಕಪ್ಪು ನಾಯಿಗೆ ಆಹಾರವನ್ನ ನೀಡಿ. ಇದು ಶನಿ ದೇವರ ಕೃಪೆಗೆ ಪಾತ್ರರಾಗಲು ಸಹಕಾರಿಯಾಗುವಂತದ್ದು. ಇನ್ನು ಮುಂಜಾನೆ ಹತ್ತಿರದ ದೇವಸ್ಥಾನಕ್ಕೆ ಭೇಟಿ ನೀಡಿ ಗಣೇಶನಿಗೆ ಗರಿಕೆಯನ್ನು ಅರ್ಪಿಸಬೇಕಾಗುತ್ತೆ. ಓಂ ಘಂ ಗಣಪತಿಯೇ ನಮಃ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ನಿಮ್ಮ ಕಾರ್ಯದಲ್ಲಿರುವಂತಹ ವಿಘ್ನಗಳನ್ನ ನಿವಾರಿಸುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 8 ಮತ್ತು 4 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಕಡು ನೀಲಿ ಮತ್ತು ನೇರಳೆ ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ. ಕುಂಭರಾಶಿಯವರು ನೀವು ಇತರರಿಗಿಂತ ವಿಭಿನ್ನವಾಗಿ ಯೋಚನೆಯನ್ನ ಮಾಡುವವರು. ಇಂದು ಸವಾಲುಗಳು ಎದುರಾದರೂ ನಿಮ್ಮ ವಿಶ್ಲೇಷಣಾತ್ಮಕ ಶಕ್ತಿಯಿಂದ ಅವುಗಳನ್ನ ಮೆಟ್ಟಿ ನಿಲ್ಲುತ್ತೀರಿ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಗಾಳಿ ಬೀಸುವ ದಿಕ್ಕನ್ನ ಬದಲಿಸಲು ನಮಗೆ ಸಾಧ್ಯವಾಗದಿರಬಹುದು, ಆದರೆ ನಮ್ಮ ದೋಣಿಯ ಪಟಗಳನ್ನ ಸರಿಪಡಿಸಿಕೊಂಡು ಗುರಿ ತಲುಪುವಂತಹ ಶಕ್ತಿ ನಿಮ್ಮಲ್ಲಿರುವಂತದ್ದು. ನಿಮ್ಮ ಶಿಸ್ತು ಮತ್ತು ತಾಳ್ಮೆಯೇ ನಿಮ್ಮನ್ನ ಅಸಾಧ್ಯವಾದುದನ್ನ ಸಾಧಿಸುವಂತೆ ಮಾಡುವಂತದ್ದು. ಇಂದು ಆರೋಗ್ಯದ ದೃಷ್ಟಿಯಿಂದ ಮಿಶ್ರ ಫಲಗಳನ್ನ ನೋಡುವಂತದ್ದು. ವಾಯುದೋಷ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಹೊರಗಿನ ಆಹಾರ ಸೇವನೆಯಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕಾಗುತ್ತೆ. ಮಾನಸಿಕ ಶಾಂತಿಗಾಗಿ ಪ್ರಾಣಾಯಾಮ ಅಥವಾ ಯೋಗಾಭ್ಯಾಸ ಮಾಡುವುದು ಕೂಡ ತುಂಬಾ ಒಳ್ಳೆಯದು. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ಗಮನವನ್ನ ಕೊಡಬೇಕಾಗುತ್ತೆ. ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಸಂಜೆಯ ವೇಳೆಗೆ ಅವೆಲ್ಲವೂ ಸುಖಾಂತಗೊಳ್ಳಲಿವೆ. ಮಿತ್ರರೊಂದಿಗೆ ಹಳೆಯ ನೆನಪುಗಳನ್ನ ಹಂಚಿಕೊಳ್ಳಲು ಮತ್ತು ಸ್ನೇಹ ಬಾಂಧವ್ಯ ಗಟ್ಟಿಗೊಳಿಸಲು ಇಂದು ಉತ್ತಮವಾದಂತಹ ದಿನವಾಗಿದೆ. ಇನ್ನು ಆರ್ಥಿಕವಾಗಿ ಇಂದು ಸ್ಥಿರವಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ಸಣ್ಣ ಮಟ್ಟದ ಲಾಭವನ್ನ ನಿರೀಕ್ಷಿಸಬಹುದು. ದೀರ್ಘಕಾಲದ ಉಳಿತಾಯದ ಯೋಜನೆಗಳಿಗೆ ಹಣ ಹೂಡಲು ಇದು ಒಳ್ಳೆಯ ಸಮಯ. ಆದರೆ ವಿದ್ಯುತ್ ಉಪಕರಣಗಳು ಅಥವಾ ಗೃಹೋಪಯೋಗಿ ವಸ್ತುಗಳ ರಿಪೇರಿಗಾಗಿ ಅನಿರೀಕ್ಷಿತವಾಗಿ ಸ್ವಲ್ಪ ಹಣ ವ್ಯಯವಾಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿರುವಂತದ್ದು. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಹೊಸ ಜವಾಬ್ದಾರಿಗಳು ಹೆಗಲೇರಬಹುದಾದಂತಹ ದಿನ. ನಿಮ್ಮ ನವೀನ ಆಲೋಚನೆಗಳು ಸಹೋದ್ಯೋಗಿಗಳ ಗಮನವನ್ನ ಸೆಳೆಯಲಿವೆ. ವ್ಯಾಪಾರಸ್ಥರಿಗೆ ಇಂದು ಹೂಡಿಕೆಯಲ್ಲಿ ಲಾಭದಾಯಕವಾದಂತಹ ದಿನ. ತಾಂತ್ರಿಕ ಕ್ಷೇತ್ರ ಅಥವಾ ಸಂಶೋಧನೆಯಲ್ಲಿ ತೊಡಗಿರುವವರಿಗೆ ವಿದೇಶಿ ಮೂಲಗಳಿಂದ ಹೊಸ ಅವಕಾಶಗಳು ಕೂಡ ಒದಗಿ ಬರುವಂತದ್ದನ್ನ ಈ ದಿನ ನೀವು ನೋಡ್ತೀರಾ. ಇನ್ನು ವಿಶೇಷ ಪರಿಹಾರಗಳನ್ನ ನೋಡುವುದಾದರೆ ಇಂದು ಬುಧ ಮಂತ್ರವನ್ನ ಜಪಿಸಬೇಕಾಗುತ್ತೆ.
ಓಂ ಹುಂ ಬುಧಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇದು ನಿಮ್ಮ ಬೌದ್ಧಿಕ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಸಹಾಯವನ್ನ ಮಾಡುವಂತದ್ದು. ಇಂದು ಮುಂಜಾನೆ ಗಣೇಶನಿಗೆ ಅರಿಶಿಣದ ಅಥವಾ ಕೇಸರಿ ತಿಲಕವಿಟ್ಟು ಸಂಕಷ್ಟ ನಾಶನ ಸ್ತೋತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ಕೆಲಸದಲ್ಲಿರುವಂತಹ ವಿಘ್ನಗಳನ್ನ ನಿವಾರಿಸುವಂತದ್ದು. ಇನ್ನ ನಿರ್ಗತಿಕರಿಗೆ ಅಥವಾ ಹಸಿದವರಿಗೆ ಹೆಸರು ಬೇಳೆ ಅಥವಾ ಹಸಿರು ತರಕಾರಿಗಳನ್ನ ದಾನವಾಗಿ ಮಾಡಿ. ಇದು ಬುಧ ಗ್ರಹದ ಅನುಗ್ರಹಕ್ಕೆ ಪಾತ್ರವಾಗಲು ಸುಲಭವಾದಂತಹ ಮಾರ್ಗ. ಇನ್ನು ಜಪವನ್ನ ನೋಡುವುದಾದರೆ ಸಂಜೆ ವೇಳೆ ಶನಿ ಅಷ್ಟೋತ್ತರ ಅಥವಾ ಶನಿ ಚಾಲೀಸ ಪಠಿಸುವುದರಿಂದ ಮನಸ್ಸಿನ ಆತಂಕಗಳು ದೂರವಾಗುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 8 ಮತ್ತು 4 ಅತಿ ಹೆಚ್ಚಾಗಿ ಬಳಸಿ. ಶುಭ ಬಣ್ಣವಾಗಿ ನೀಲಿ ಮತ್ತು ಹಸಿರು ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ. ಮೀನರಾಶಿಯವರು ನದಿ ತನ್ನ ಹರಿವಿನ ವೇಗದಿಂದ ಕಲ್ಲನ್ನ ಕೊರೆಯುವುದಿಲ್ಲ, ಬದಲಾಗಿ ಅದು ತನ್ನ ನಿರಂತರತೆಯಿಂದ ಕಲ್ಲನ್ನ ಕೊರೆಯುವಂತದ್ದು. ಹಾಗೆಯೇ ನಿಮ್ಮ ಸಣ್ಣ ಪ್ರಯತ್ನಗಳು ನಿರಂತರವಾಗಿದ್ದರೆ ಎಂತಹ ಕಠಿಣ ಗುರಿಯನ್ನು ಕೂಡ ಸಾಧಿಸಬಹುದು. ನಿಮ್ಮ ಮೌನವೇ ನಿಮ್ಮ ಶಕ್ತಿಯಾಗಲಿ. ಇಂದು ಆರೋಗ್ಯದ ದೃಷ್ಟಿಯಿಂದ ಶುಭವಾದಂತಹ ದಿನ. ದೈಹಿಕವಾಗಿ ಚೈತನ್ಯದಿಂದ ಇರುತ್ತೀರಿ, ಆದರೂ ಅತಿಯಾದ ಆಲೋಚನೆಯಿಂದ ಮಾನಸಿಕ ಆಯಾಸವಾಗದಂತೆ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಧ್ಯಾನ ಮತ್ತು ಪ್ರಾಣಾಯಾಮಕ್ಕೆ ಸ್ವಲ್ಪ ಸಮಯವನ್ನಾದರೂ ಈ ದಿನ ಮೀಸಲಿಡಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿ ಸದಾ ನೆಲೆಸಿರುವಂತದ್ದು. ಜೀವನ ಸಂಗಾತಿಯೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಮಧುರ ಬಾಂಧವ್ಯ ಏರ್ಪಡಲಿದೆ. ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿಯೂ ಕೂಡ ಇರುವಂತದ್ದು. ಅವಿವಾಹಿತರಿಗೆ ಯೋಗ್ಯ ಸಂಬಂಧಗಳು ಕೂಡಿ ಬರುವಂತಹ ಸುಯೋಗವಿದೆ. ಇನ್ನು ಹಣಕಾಸಿನ ಸ್ಥಿತಿಯು ಕೂಡ ಉತ್ತಮವಾಗಿರುತ್ತದೆ. ಸ್ಥಿರ ಆಸ್ತಿಯ ಮೇಲೆ ಹೂಡಿಕೆ ಮಾಡಲು ಅಥವಾ ಹೊಸ ವಾಹನ ಖರೀದಿಯ ಬಗ್ಗೆ ಚರ್ಚೆ ನಡೆಸಲು ಇದು ಒಳ್ಳೆಯ ಸಮಯ. ಹಿಂದೆ ಮಾಡಿದಂತಹ ಹೂಡಿಕೆಗಳಿಂದ ಇಂದು ಲಾಭಾಂಶ ನಿರೀಕ್ಷಿಸಬಹುದು. ಆದರೆ ಧಾರ್ಮಿಕ ಕಾರ್ಯಗಳಿಗಾಗಿ ಇಂದು ಸ್ವಲ್ಪ ಹಣ ವ್ಯಯವಾಗುವಂತಹ ಸಂಭವವು ಕೂಡ ಹೆಚ್ಚಾಗಿರುವಂತದ್ದು. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರಲಿವೆ. ನಿಮ್ಮ ಕ್ರಿಯಾಶೀಲ ಯೋಜನೆಗಳಿಗೆ ಮೇಲಾಧಿಕಾರಿಗಳಿಂದ ಬೆಂಬಲ ಸಿಗಲಿದೆ. ವ್ಯಾಪಾರಸ್ಥರಿಗೆ ದೂರದ ಊರಿನಿಂದ ಅಥವಾ ವಿದೇಶಿ ಮೂಲದ ವ್ಯವಹಾರಗಳಿಂದ ಲಾಭವಾಗುವಂತಹ ಸಾಧ್ಯತೆ ಇದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳುವುದು ಉತ್ತಮವಾಗಿರುವಂತದ್ದು. ಇನ್ನು ವಿಶೇಷ ಪರಿಹಾರಗಳನ್ನ ನೋಡುವುದಾದರೆ ಇಂದು ವಿಷ್ಣು ಸಹಸ್ರನಾಮವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇಂದು ವಿಷ್ಣು ಸಹಸ್ರನಾಮವನ್ನ ಪಠಿಸುವುದು ಅಥವಾ ಕೇಳುವುದು ನಿಮ್ಮ ಮಾನಸಿಕ ಶಾಂತಿ ಮತ್ತು ಕಾರ್ಯಸಿದ್ಧಿಗೆ ಸಹಕಾರಿಯಾಗುವಂತದ್ದು. ಗಣಪತಿಯ ಆರಾಧನೆಯನ್ನ ಮಾಡಬೇಕಾಗುತ್ತೆ. ವಿಘ್ನ ನಿವಾರಕನಿಗೆ ಗರಿಕೆಯನ್ನ ಅರ್ಪಿಸಿ ಓಂ ಗಂ ಗಣಪತಿ ಏ ನಮಃ ಮಂತ್ರವನ್ನ ಜಪಿಸಬೇಕಾಗುತ್ತೆ. ಇದರಿಂದ ಕೆಲಸದಲ್ಲಿ ಎದುರಾಗುವ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಇನ್ನು ದಾನವನ್ನ ಮಾಡುವಂಥದ್ದು. ಬಡವರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಲೇಖನ ಸಾಮಗ್ರಿಗಳನ್ನ ದಾನವಾಗಿ ಮಾಡಿ. ಇದು ಬುಧ ಗ್ರಹದ ಅನುಗ್ರಹಕ್ಕೆ ಕಾರಣವಾಗುವಂಥದ್ದು. ಇಂದು ಹಳದಿ ಅಥವಾ ತಿಳಿ ಹಸಿರು ಬಣ್ಣದ ವಸ್ತ್ರವನ್ನ ಧರಿಸುವುದು ಶುಭ ಫಲವನ್ನ ನೀಡುವಂಥದ್ದು. ಶುಭ ಸಂಖ್ಯೆಯಾಗಿ ನೋಡುವುದಾದರೆ 3 ಮತ್ತು 7 ಅತಿ ಹೆಚ್ಚಾಗಿ ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ಹಸಿರು ಬಣ್ಣವನ್ನ ಬಳಸಬೇಕಾಗುತ್ತೆ.